ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಚುಮ್ಮರಿ ಸೂಸ್ಲ ಮಾಡಾಕತ್ತೀನಿ ನೋಡ್ರಿ. ದಿನಾಲು ಉಪ್ಪಿಟ್ಟು ಚುಮ್ಮರಿ ತಿಂದು ಬೇಸರಾಗಿರ್ತೈತಿಲ್ಲ, ಆವಾಗ ಹಿಂಗೆ ಸ್ವಲ್ಪ ಚುಮ್ಮರಿ ನೆನೆ ಹಾಕಿ ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕಿ ಬಿಸಿದು ಈ ಮಳೆಯಾಗ ನಾವು ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ಭಾರಿ ಟೇಸ್ಟ್ ಹತ್ತೈತ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ. ಈಗ ಏನು ಬೇಕಂಥೇಳಿ ನೋಡ್ಕೊಂಬರೋಣ ಬರ್ರಿ ನಾವು ಚುಮ್ಮರಿ ಸೂಸಕ್ಕೆ. ಈಗ ಒಂದು ಸೇರಿನಷ್ಟು ಗಟ್ಟಿ ಚುಮ್ಮರಿನ ತೊಗೊಂಡಿನಿ ರೀ. ನಾನು ಪಳ್ಳು ಚುಮ್ಮರಿ ಏನು ತೊಗೊಂಡಿಲ್ಲ. ಪಳ್ಳು ಚುಮ್ಮರಿ ತೊಗೊಂಡ್ರೂ ನಡಿತೈತಿ. ನನ್ನ ಮನ್ಯಾಗ ಗಟ್ಟಿ ಚುಮ್ಮರಿನ ಇತ್ತು, ಅವಾಗ ಗಟ್ಟಿ ಚುಮ್ಮರಿ ತೊಗೊಂಡಿನಿ ನೋಡ್ರಿ ನಾನೀಗ. ಈಗ ಸ್ವಲ್ಪ ಅವನ್ನ ನೆನೆ ಹಾಕಕ್ಕೆ ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ. ನಾನು ನೆನೆ ಹಾಕಬಾರ್ದು ರೀ, ಪೂರ್ತಿ ಮೆತ್ತಗನು ಮಾಡ್ಕೊಬಾರ್ದು ರೀ. ಸ್ವಲ್ಪ ಆಗ ನೀರು ಹಾಕಿದವ್ರು ಆಗ ಮೇಲಿನ ತಿಕ್ಕೋಬೇಕು ರೀ. ಬುಡಕ್ಕೆ ಏನು ಉಳಿತಾರಲ್ಲ ಅವನ್ನ ನೀರು ಹೆಚ್ಚಿಗೆ ತಿಕ್ಕೋಬೇಕು ರೀ. ನಾನು ಮೇಲಿನ ಹಂಗೆ ತೊಗೊಳಕತ್ತಾನೆ ನೋಡ್ರಿ. ಈಗ ಲಾಸ್ಟಿಗೆ ಏನು ಉಳಿತಾರಲ್ಲ ಅದ್ರ ನೀರು ಜಾಸ್ತಿ ಹೋಗಿರ್ತಾರಲ್ಲ ಅವನ್ನ ನೀರು ಹೆಚ್ಚಿಗೆ ತೊಗೋಬೇಕ್ರಿ ನಾವು. ಈಗೆಲ್ಲ ತೊಗೊಂಡಾಗೈತೆ ನೋಡ್ರಿ. ತೊಗೊಂಡಾದ್ಮೇಲೆ ಈಗ ಸ್ವಲ್ಪ ಸಕ್ಕರೆ ಹಾಕತ್ತೀನಿ ನೋಡ್ರಿ. ನಾನು ಒಂದು ಸ್ಪೂನ್ದಷ್ಟು ಸಕ್ಕರೆ ಹಾಕಿ ಲಿಂಬೆಹಣ್ಣು ಹಿಂಡಿ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಇಟ್ಟಿವಪ್ಪ ಅಂದ್ರೆ ಸಕ್ಕರೆ ಸ್ವಲ್ಪ ಉಪ್ಪು ಎಲ್ಲ ಹತ್ಕೊಂಡು ಬಿಡ್ತೈತ್ರಿ. ಅದು ಚುಮ್ಮರಿಗೆ ಅದು ಖಾರ ಉಪ್ಪು ಕರೆಕ್ಟಾಗಿ ಹಾಕಿದ್ರೆ ಚಲೋ ಆಗ್ತೈತ್ರಿ. ಇಲ್ಲಕಂದ್ರೆ ಸ್ವಲ್ಪ ಆತಪ್ಪ ಅಂದ್ರೆ ತಿನ್ನಾಗನ ಹಂಗಿಲ್ಲ. ಈಗ ಪುಟಾಣಿ ಪೌಡ್ರ್ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕಿದ್ರೆ ಚಲೋ ಅಲ್ಲ, ಹೀಗಾಗಿ ಪುಟಾಣಿ ಮಿಕ್ಸಿಗೆ ಹಾಕಿದ್ದೀನಿ ನೋಡ್ರಿ. ನಾನು ಈಗ ಒಗ್ಗರ್ನಿಗೆ ಒಂದು ಕಣವಂಗಿ ಬಿಸಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಕಣವಂಗಿ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಒಗ್ಗರ್ನಿಗೆ ಶೇಂಗಾ ಕಾಳು ಹಾಕಾಕತ್ತೀನಿ ನೋಡ್ರಿ. ನಾನು ಶೇಂಗಾ ಕಾಳು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ನಾವು ಶೇಂಗಾ ಕಾಳು ಫ್ರೈ ಮಾಡ್ಕೊಂಡ ತಕ್ಷಣ ಉಳ್ಳಿಗಡ್ಡೆ ಹಸಿಮೆಣ್ಸಿನ್ಕಾಯಿ ಕೊದಿಟ್ಕೊಂಡಿದ್ದಿರಲ್ಲ ಅವನ್ನ ಈಗ ಅದ್ರಾಗ ಹಾಕಿ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ನಾ ಯಾವ ಒಗ್ಗರಣೆ ಒಳಗೆ ಉಳ್ಳಿಗಡ್ಡೆ ಅಷ್ಟೊಂದು ಕೆಂಪಗಾಗುವಂಗೆ ಫ್ರೈ ಮಾಡಂಗಿಲ್ಲ ರೀ. ಸ್ವಲ್ಪ ಬಾಯಾಗ ಸಿಕ್ಕೋತಿದ್ರೆ ರುಚಿ ಅಂತ ಹೇಳ್ರಿ ನಾನು ಸ್ವಲ್ಪ ಫ್ರೈ ಮಾಡ್ತೀನಿ ರೀ. ಈಗೂ ಹಂಗೆ ಮಾಡಿದ್ದೀನಿ ನೋಡ್ರಿ. ನಾನು ಈಗ ಕೆರ್ಬೇವು ಹಾಕಿದ್ದೀನಿ ರೀ. ಕೆರ್ಬೇವು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಒಂದು 2 ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಟೊಮೊಟೊ ಹಣ್ಣು ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ರೀ. ಸ್ವಲ್ಪ ಟಮಾಟೆ ಹಣ್ಣು ಮೆತ್ತಗೆ ಆದ ತಕ್ಷಣ ರೀ ಅರಿಶಿನ ಹಾಕ್ಕೊಂಡ್ರೆ ಅರಿಶಿನ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಂಡು ಆಮೇಲೆ ನಾವು ಚುಮ್ಮರಿ ಅದು ಏನು ಫ್ರೈ ಮಾಡಿಟ್ಟು ಇದನ್ನು ನೆನೆಸಿ ಇಟ್ಕೊಂಡಿರಲ್ಲ ಹಾಕಿ ಬಿಡೋಕ್ಕಾಗತ್ತೆ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನೋಡ್ರಿ. ನಾನು ಉಪ್ಪನ್ನು ಹಾಕಿದ್ದಿಂದ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚುಮ್ಮರಿ ನೆನೆ ಹಾಕಿದ್ದು ಏನಿದ್ದಿರಲ್ಲ ಎಲ್ಲ ನೀರು ಬಸ್ಕೊಂಡು ಇಟ್ಕೊಂಡಿದ್ದು ಈಗ ಚುಮ್ಮರಿ ಹಾಕಾಕತ್ತೀನಿ ನೋಡ್ರಿ. ನಾನು ಒಗ್ಗರಣೆ ಒಳಗೆ ಆ ಚುಮ್ಮರಿ ಹಾಕಿದ್ದಿಂದ ಸ್ವಲ್ಪ ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಡಿವಪ್ಪ ಅಂದ್ರೆ ಚುಮ್ಮರಿ ಸೂಸ್ಲ ರೆಡಿ ಆದಂಗೆ ರೀ. ಮೇಲೆ ಇನ್ನು ಪುಟಾಣಿ ಪೌಡ್ರ್ ಅಷ್ಟು ಹಾಕ್ಬೇಕ್ರಿ, ಇನ್ನೂ ಹಾಕೇ ಇಲ್ಲ. ಇದು ಬಿಸಿ ಇದ್ದಾಗನ ತಿನ್ಬೇಕ್ರಿ ಅಂದ್ರೆ ಟೇಸ್ಟ್ ರುಚಿ ಬರ್ತೈತೆ ರೀ. ಇದು ಈಗ ಸ್ವಲ್ಪ ನಾನು ಪುಟಾಣಿ ಪೌಡ್ರನ್ನ ಹಾಕಿದ್ದೀನಿ ನೋಡ್ರಿ. ಪುಟಾಣಿ ಪೌಡ್ರ್ ಹಾಕಿದ್ದಿಂದ ಅದನ್ನು ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿವಪ್ಪ ಅಂದ್ರೆ ಮುಗಿದು ಹೋಯ್ತು. ಲಾಸ್ಟಿಗೆ ಒಂದಿಟ್ಟು ಕೊತ್ತಂಬರಿ ಹಾಕಿ ಬಿಸಿದ ನಾವು ತಿಂದೀವಿ ಅಂದ್ರೆ ಇಂಥ ಮಳೆಯಾಗ್ರಿ ಭಾರಿ ಟೇಸ್ಟು ಹತ್ತೈತೆ ರೀ. ಈಗ ನೋಡ್ರಿ ಎಷ್ಟು ಉದುರಾಗಿ ಬಂದೈತಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ದೀನಿ ನೋಡ್ರಿ. ನಾನು ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಬಿಸಿದು ಮಕ್ಕಳಿಗೆ ನಾಷ್ಟ ಹಾಕಿ ಕೊಟ್ಟಿವಪ್ಪ ಅಂದ್ರೆ ಭಾಳ ಖುಷಿಪಟ್ಟು ತಿಂತಾರೆ ರೀ. ಆದರೂ ಯಾವುದೆಲ್ಲ ಖುಷಿಪಟ್ಟು ತಿಂತಾರೆ ಅನ್ನೋಕ್ಕಿಂತ ಮೊದಲು ರೀ ಭಾಳ ರುಚಿಯಾಗಿತ್ತಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ನೀವು ಒಮ್ಮೆ ಮಾಡಿರಿ, ಹೆಂಗಾಕೈತಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.